ಸರ್ವೇಪಿ ಸುಖಿನಃ ಸಂತು. ತತಃ ಶಂಖಾಶ್ಚ ಭೇರ್ಯಶ್ಚ ಪ್ರಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಲೋಕವತ್. ಭೀಷ್ಮ ಮತ್ತು ದ್ರೋಣ ಶಂಖಗಳನ್ನು ಊದಿದಾಗ ಎಲ್ಲರೂ ಕೂಡ ತಮ್ಮ ಕೌರವರ ಸೈನ್ಯದಲ್ಲಿ ಶಂಖಗಳನ್ನು ಪುನಃ ದೊಡ್ಡದಾಗಿ ಊದಿದ್ರು. ಇಂತಹ ಶಬ್ದದಿಂದ ಇಡೀ ಆಕಾಶ 8 ದಿಕ್ಕುಗಳು ತುನಿಗಿ ಹೋಯಿತು. ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸಿ ಶುಕ್ಲಪಕ್ಷೆ. ಇಂದು ಫೆಬ್ರವರಿ 3ನೇ ತಾರೀಕು ಸೋಮವಾರ, ಪಂಚಮ್ಯಾಂ ಶುಭ ತಿಥೌ ರೇವತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ಮೇಷರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶವಿದ್ದಂತಹ ದಿಕ್ಸುವಾಗುತ್ತೆ. ಮುಖ್ಯವಾದಂಥ ವ್ಯವಹಾರ ಒಳ್ಳೆಯದಲ್ಲ. ಮಿತ್ರತ್ವಗಳಲ್ಲಿ ಒಡಕು ಬರಬಹುದು. ಮುಖ್ಯವಾದ ಸಂಬಂಧ ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಇವತ್ತು ಮನಸ್ತಾಪ ಉಂಟಾಗುತ್ತಿದೆ. ಅದರಿಂದ ನಿರ್ಧಾರಗಳನ್ನು 2 ದಿನಗಳ ತನಕ ಮಾಡದೇ ಇರುವುದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಇಂದು ಬಹಳನೇ ಪುಣ್ಯಕರವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಅತಿ ಹೆಚ್ಚಿನ ಸಂತಸ ಮತ್ತು ಧನ ಲಾಭ. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ. ನಿಗದಿತ ಸಮಯಕ್ಕೆ ಮುಂಚೆ ನೀವು ನಿಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಬಿಟ್ಟಾಗ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಕೂಡ ಮನಸ್ಸಿಗೆ ಸಂತೋಷ ಕೊಡುವಂತೆ ಪರಿವರ್ತನೆಗೊಳ್ಳುತ್ತೆ. ಕರ್ಕ ರಾಶಿಯವರಿಗೆ ಬಹಳ ಸುಗಮವಾದಂತಹ ದಿವಸ, ಭಾಗ್ಯೋದಯವಾಗುತ್ತೆ. ಆದರೆ ದೊಡ್ಡವರ ಆಶೀರ್ವಾದ ಇಲ್ಲದೆ ಇಂದು ಏನೂ ನಡೆಯುವುದಿಲ್ಲ. ಆದ್ದರಿಂದ ವಿನಯಪೂರ್ವಕವಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಬೇಕು. ಸಿಂಹ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ. ದಾಂಪತ್ಯ ಮತ್ತು ಪ್ರೇಮ ಪ್ರಕರಣಗಳಲ್ಲಿ ಇದು ಸೋಲು. ಕನ್ಯಾ ರಾಶಿಯವರಿಗೆ ಮನಸ್ಸಿಗೆ ಅತ್ಯಂತ ಸುಖಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರದಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬೇರೆಯವರ ಸಹಕಾರದಿಂದ ಇವತ್ತು ಯಶಸ್ಸು. ಆದ್ದರಿಂದ ಬೇರೆಯವರನ್ನು ಗೌರವಾನ್ವಿತವಾಗಿ ನಡೆಸಿಕೊಳ್ಳಿ. ತುಲಾ ರಾಶಿಯವರಿಗೆ ಇಂದು ಶತ್ರುನಾಶ. ಆದರೆ ಹೆಚ್ಚಾಗಿ ಕೊಳ್ಳಿತುಕೊಂಡು ತಲೆ ತುರಿಸ್ಕೊಂಡುವಂತಹ ವ್ಯವಹಾರ ಬೇಡ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಹೋಗಿ ಕುಂದುಕೊಳ್ಳುವಂತಹ ವ್ಯವಹಾರ ಬೇಡ. ನಿಮ್ಮ ಪಾಡಿಗೆ ನೀವು ಇದ್ದಾಗಲೂ ಕೂಡ ಶತ್ರುಗಳು ತಾಪೆ ಎಂಬೈತಾರೆ ಅಥವಾ ಮಿತ್ರರಾಗಿ ಪರಿವರ್ತನೆಗೊಳ್ತಾರೆ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಕ್ಷೋಭೆಯನ್ನು ತರುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಾಣಾಕ್ಷತೆಯಿಂದ ಗೆದ್ದುಕೊಳ್ತೀರಿ. ಆದರೆ ಮನಸ್ಸಿಗೆ ಸಂಬಂಧಿಸಿದಂತಹ ದಾಂಪತ್ಯ, ಪ್ರೇಮ ಮತ್ತು ಮಕ್ಕಳೊಡನೆ ವ್ಯವಹಾರ, ಇಂತಹ ಪ್ರಕರಣಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗೋದಿದೆ. ಧನು ರಾಶಿಯವರಿಗೆ ಯಾರು ಕೋರ್ಟ್, ಕಚೇರಿ, ರಿಯಲ್ ಎಸ್ಟೇಟ್ ಇತ್ಯಾದಿ ಬಿಸ್ನೆಸ್ಗಳನ್ನು ಇದ್ದೀರಿ, ಕನ್ವೇಯನ್ಸ್, ವೆಹಿಕಲ್ಸ್ ಡೀಲಿಂಗ್ ಇತ್ಯಾದಿಗಳು, ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇದೆಲ್ಲ ಮತ್ತು ಬೇಸಾಯ ಇಂಥದ್ರಲ್ಲಿರೋರಿಗೆಲ್ಲರಿಗೂ ಎಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿ. ಮಕರ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಸಹೋದರಿಯರಿಂದ ಎಲ್ಲ ರೀತಿಯ ಕೋಆಪರೇಷನ್, ಸಹಕಾರ ಪ್ರಾಪ್ತಿಯಾಗೋದ್ರಿಂದ ಎಂದು ನಿಮಗೆ ಶುಭತೆ. ಕುಂಭರಾಶಿಯವರಿಗೆ ಸಂಸಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಲೆ ಬಿಸಿ ಕಿರಿಕಿರಿ ಇರುತ್ತೆ. ಆದರೆ ಎಲ್ಲದನ್ನು ನೀವು ಸಮಂಜಸವಾಗಿ ನಿಭಾಯಿಸಿಕೊಳ್ತೀರಾ. ಆದ್ದರಿಂದ ಸಂಜೆಯ ಹೊತ್ತಿಗೆ ಮನಸ್ಸಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಮೀನರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಹೊಸದೊಂದು ತಿಂಗಳು ಪ್ರಾರಂಭವಾಗುತ್ತೆ ಮತ್ತು ಇವತ್ತು ಹಿಂದಿನ 2 ದಿನಗಳಿದ್ದಂತಹ ಕ್ಷೋಭೆಗಳೆಲ್ಲವೂ ಮಾಯವಾಗಿ ಚಂದ್ರನಂತೆ ಪ್ರಕಾಶಮಾನವಾಗಿ ಬೆಳುತ್ತೀರಿ. ಬೇರೆಯವರಿಗೂ ಕೂಡ ನಿಮ್ಮ ಶಾಂತಿಯನ್ನು ನೀವು ಹಂಚಬಹುದು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಇಂದು ಹೇಳಿದಂತಹ ಭಗವದ್ಗೀತಾ ಶ್ಲೋಕವನ್ನು ಮನನ ಮಾಡಿಕೊಳ್ಳಿ. ಶುಭಮಸ್ತು.